ಇನ್ನೇನು ಕೆಲವೇ ಕ್ಷಣದಲ್ಲಿ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ. ಈಗಾಗಲೇ ತಿರುವಾಭರಣ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಸೇರಿದೆ. ಒಳಗಡೆ ಆಭರಣ ಹೋಗ್ತಾ ಇದ್ದಂತೆ ದೇವಾಲಯದ ಬಾಗಿಲು ಕ್ಲೋಸ್ ಆಯಿತು. ತಿರುವಾಭರಣ ಗರ್ಭಗುಡಿ ಸೇರೋ ತನಕ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ನಿರಂತರ ಅಭಿಷೇಕ ನಡೀತಾ ಇರುತ್ತೆ. ಈಗ ಆಭರಣಗಳನ್ನ ಹಾಕಿದ ನಂತರ ಸಂಪೂರ್ಣ ಅಲಂಕಾರ ಆದ ನಂತರ ದೇವಾಲಯದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ. ಈಗಾಗಲೇ ತಿರುವಾಭರಣ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಸೇರಿದೆ. ಒಳಗಡೆ ಆಭರಣ ಹೋಗ್ತಾ ಇದ್ದಂತೆ ದೇವಾಲಯದ ಬಾಗಿಲು ಕ್ಲೋಸ್ ಆಯಿತು. ತಿರುವಾಭರಣ ಗರ್ಭಗುಡಿ ಸೇರೋ ತನಕ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ನಿರಂತರ ಅಭಿಷೇಕ ನಡೀತಾ ಇರುತ್ತೆ. ಈಗ ಆಭರಣಗಳನ್ನ ಹಾಕಿದ ನಂತರ ಸಂಪೂರ್ಣ ಅಲಂಕಾರ ಆದ ನಂತರ ದೇವಾಲಯದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ. ಈಗಾಗಲೇ ತಿರುವಾಭರಣ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಸೇರಿದೆ. ಒಳಗಡೆ ಆಭರಣ ಹೋಗ್ತಾ ಇದ್ದಂತೆ ದೇವಾಲಯದ ಬಾಗಿಲು ಕ್ಲೋಸ್ ಆಯಿತು. ತಿರುವಾಭರಣ ಗರ್ಭಗುಡಿ ಸೇರೋ ತನಕ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ನಿರಂತರ ಅಭಿಷೇಕ ನಡೀತಾ ಇರುತ್ತೆ. ಈಗ ಆಭರಣಗಳನ್ನ ಹಾಕಿದ ನಂತರ ಸಂಪೂರ್ಣ ಅಲಂಕಾರ ಆದ ನಂತರ ದೇವಾಲಯದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ.
ಈಗಾಗಲೇ ತಿರುವಾಭರಣ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಸೇರಿದೆ. ಒಳಗಡೆ ಆಭರಣ ಹೋಗ್ತಾ ಇದ್ದಂತೆ ದೇವಾಲಯದ ಬಾಗಿಲು ಕ್ಲೋಸ್ ಆಯಿತು. ತಿರುವಾಭರಣ ಗರ್ಭಗುಡಿ ಸೇರೋ ತನಕ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ನಿರಂತರ ಅಭಿಷೇಕ ನಡೀತಾ ಇರತ್ತೆ. ಈಗ ಆಭರಣಗಳನ್ನ ಹಾಕಿದ ನಂತರ ಸಂಪೂರ್ಣ ಅಲಂಕಾರ ಆದ ನಂತರ ದೇವಾಲಯದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ. ಈಗಾಗಲೇ ತಿರುವಾಭರಣ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಸೇರಿದೆ. ಒಳಗಡೆ ಆಭರಣ ಹೋಗ್ತಾ ಇದ್ದಂತೆ ದೇವಾಲಯದ ಬಾಗಿಲು ಕ್ಲೋಸ್ ಆಯಿತು. ತಿರುವಾಭರಣ ಗರ್ಭಗುಡಿ ಸೇರೋ ತನಕ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ನಿರಂತರ ಅಭಿಷೇಕ ನಡೀತಾ ಇರತ್ತೆ. ಈಗ ಆಭರಣಗಳನ್ನ ಹಾಕಿದ ನಂತರ ಸಂಪೂರ್ಣ ಅಲಂಕಾರ ಆದ ನಂತರ ದೇವಾಲಯದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ. ಈಗಾಗಲೇ ತಿರುವಾಭರಣ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಸೇರಿದೆ. ಒಳಗಡೆ ಆಭರಣ ಹೋಗ್ತಾ ಇದ್ದಂತೆ ದೇವಾಲಯದ ಬಾಗಿಲು ಕ್ಲೋಸ್ ಆಯಿತು. ತಿರುವಾಭರಣ ಗರ್ಭಗುಡಿ ಸೇರೋ ತನಕ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ನಿರಂತರ ಅಭಿಷೇಕ ನಡೀತಾ ಇರತ್ತೆ. ಈಗ ಆಭರಣಗಳನ್ನ ಹಾಕಿದ ನಂತರ ಸಂಪೂರ್ಣ ಅಲಂಕಾರ ಆದ ನಂತರ ದೇವಾಲಯದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ.